So hello guys, welcome to my new vlog. ಏನ್ ಅನ್ಸ್ತಿದೆ ಇವತ್ತು? ಏನ್ ಮಾಡ್ತಿದ್ದೀರಾ ಮ್ಯಾಮ್? ಚಿಕನ್ ಸುಕ್ಕ, ನಮ್ಮೂರ್ ಸ್ಟೈಲ್ ಇದ್ದು, ಮಂಗಳೂರು ಸ್ಟೈಲ್ ಇದ್ದು. ಓಕೆ, ಲೆಟ್ಸ್ ಗೆಟ್ ಇಂಟು ದಿಸ್. ಏನೇನ್ ಐಟಮ್ಸ್ ಬೇಕು ಅಂತ ನಾನು ಹೇಳ್ತೀನಿ. ಶೆಫ್ ಲೆವೆಲ್ಗೆ ಏನ್ ಹೇಳಲ್ಲ. ನಾವಿಲ್ಲಿ 2 kg ಚಿಕನ್ ತಗೊಂಡಿದೀವಿ. ಇದು ಗಟ್ಟಿ ಕೋಳಿ, ಇದು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ತುಪ್ಪ, ಆಮೇಲೆ ಇದು 2 types ಆಫ್ ಮೆಣಸಿನ್ಕಾಯಿ. ಆಯ್ತಾ? ಏನೇನಮ್ಮ, ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಇನ್ನೊಂದು ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ ಅದು. ಸುಮ್ಮನೆ ನೈಸ್ ಆಗಿರೋ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಪ್ಲಸ್ ಮೇನ್ಲಿ ಬೇಕಾಗಿರೋದು ಕಾಯಿ, ಇಷ್ಟು ಬೇಕು. ಇನ್ನೇನು ಮಸಾಲ ಎಲ್ಲ ಏನು ಬೇಕೋ ಅದನ್ನು ಹಾಕ್ತಾನೆ ತೋರಿಸ್ತೀನಿ ನಾನು. ಸೊ ಈಗ ನಾವು ಗ್ಯಾಸ್ ಹಚ್ಚಿ ಪ್ಯಾನ್ನ ಬಿಸಿ ಮಾಡಿದ್ದೀವಿ. ಈಗ 2 ಸ್ಪೂನ್ ತುಪ್ಪ, ಕರೆಕ್ಟಾ? 2 ಸ್ಪೂನ್ ತುಪ್ಪ ಹಾಕಿದ್ದಾರೆ. ಈಗ 2 ಸ್ಪೂನ್ಸ್ ಎಣ್ಣೆ ಹಾಕ್ತಿದ್ದಾರೆ. ಈಗ ಆನಿಯನ್ ಹಾಕ್ತಿದ್ದಾರೆ. ನಿಮ್ಮ ಮನೇಲಿ ಚಿಕನ್ ಸುಕ್ಕನ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮೇಡಮ್. ಇದು ಈಗ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾ? ಕರಿಬೇವು ಹಾಕಿದ್ದಾರೆ. ಸೊ ಈಗ ಸಾಟೆ ಮಾಡೋ ಕೆಲಸ ನನಗೆ ಶಿಫ್ಟ್ ಆಗಿದೆ. ಸಾಂಗ್ ಹೇಳಿದ್ರೆ ಎಲ್ಲಿ ಕಾಪಿ ರೈಟ್ ಆಗುತ್ತೋ ಅನ್ನೋ ಭಯ, ಅದಕ್ಕೆ ಟುಡು ಟುಡು ಅಂತ ಮ್ಯೂಸಿಕಲ್ಲಿ ಅಡ್ಜಸ್ಟ್ ಮಾಡ್ತೇನೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರೇ ನಾನು ಚಿಕನ್ ಹಾಕ್ತಾ ಇದ್ದೀನಿ. ಕಿರಿಕ್ ಪಾರ್ಟಿಲಿ ಬಂದಿದೆಯಲ್ಲ, 1 ಮೊಟ್ಟೆ, 2 ಮೊಟ್ಟೆ, 2 ಮೊಟ್ಟೆ ಬಂತು, 3 ಮೊಟ್ಟೆ ಬಂತು, ಹಂಗೆ 1 ಪೀಸ್ ಬಿತ್ತು, 2 ಪೀಸ್ ಬಿತ್ತು. ನನಗಂತೂ ಗಟ್ಟಿ ಕೋಳಿ ಇಷ್ಟ ಇಲ್ಲ, ಗಟ್ಟಿ ಇರುತ್ತೆ. ನಂಗೆ ಫಾರಮ್ ಕೋಳಿನೇ ಇಷ್ಟ. ಫಾರಮ್ ಕೋಳಿನೇ ಚಂದ ಅಲ್ವಾ? ಓಕೆ, ಐ ವಿಲ್ ಶೋ ದ ಚಿಕನ್. ಈಗ ಕಾಣಿಸ್ತಾ ಇದೆ ಫಾರಮ್ ಕೋಳಿ ನಾನೇ. ಇದು ಇನ್ನೊಂದು ಫಾರಮ್ ಕೋಳಿ. ರೈಸ್ ಚಿಕನ್ ಬೆಂದಿದೆ, ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ನಂಗೆ ಮಸಾಲ ಹಾಕೋಕ್ಕಿಂತ ಮುಂಚೆ ಹಾಗೆ ತಿನ್ನಕ್ಕೆ ಇಷ್ಟ. ಓಕೆ ಗೈಸ್, ಸರಿಯಾಗಿ ಮಳೆ ಬರ್ತಾ ಇದೆ. ಈ ಮಳೆಗೆ ಚಿಕನ್ ಸುಕ್ಕ ತಿಂತಾ ಇದ್ರೆ ಆಹಾ. ಗೈಸ್, ಇದು ಆವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡು ಏನಿದ್ದೀವಿ ಅದು. ಪ್ಲಸ್ ನಾವು ಅದಕ್ಕೆ ಸ್ವಲ್ಪ ಹಸಿ ಧನಿಯಾ ಕಾಳು, ಆಮೇಲೆ ಹಸಿ ಜೀರಿಗೆ ಸ್ವಲ್ಪ ಹಾಕೋಬೇಕು. ನಮ್ಮಮ್ಮ ಹಾಕೋತಿದ್ರು, ಅದಕ್ಕೆ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಮತ್ತು ಹುರಿದಿರೋ ಮಸಾಲ ಐಟಮ್ನ ಸ್ವಲ್ಪ ನೀರು ಹಾಕದೆ ತರ್ತರಿಯಾಗಿ ರುಬ್ಬೋಣ. ಫಸ್ಟು ಸ್ವಲ್ಪ ನೀರು ಹಾಕದೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಏನು ರುಬ್ಬಿರೋದು ಅಂದರೆ ಮೆಣಸಿನ್ಕಾಯಿ, ಆಮೇಲೆ ಡ್ರೈ ಐಟಮ್ಸು, ಮಸಾಲ ಐಟಮ್ಸು, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು. ಅದರಲ್ಲಿ ಇವಾಗ ಒಂದು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ನೋಡಿ. ಇದು ನಾವು ಚಿಕನಿಗೆ ಹಾಕಬೇಕು. ಈಗ ಕೊಕೊನಟ್ ಕಾಯಿ ಏನು ತುರ್ಕೊಂಡಿದ್ವಿ ಅದನ್ನ ಹಾಕ್ತಾ ಇದ್ದಾರೆ. ಇದು ನಾನು 1.5 ಕಾಯಿ ತುರ್ದಿರೋದು ಗೈಸ್. 1.5 ಕಾಯಿ ತುರ್ದಿದ್ದೀನಿ. ಕೆಜಿಗೆ 1.5 ಕಾಯಿ ಬೇಕು ಸುಕ್ಕಾಗೆ. ಟೊಮೆಟೊ ಬದಲು ಸ್ವಲ್ಪ ಹುಣಸೆ ಹಣ್ಣು ಗೈಸ್. ಈಗ ಗೈಸ್, ರುಬ್ಬಿರೋ ಮಸಾಲಾನ ನಾವೇನು ಕೊಕೊನಟ್ ಫ್ರೈ ಮಾಡ್ಕೊಂಡಿದ್ವಿ ಅದಕ್ಕೆ ಹಾಕೊಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ರುಬ್ಬಿರೋ ಮೆಣಸಿನ್ಕಾಯಿ, ಮಸಾಲ ಐಟಮ್ ಎಲ್ಲ ಅದೆಲ್ಲ ಆ ಪಾತ್ರೆಯಿಂದ ಒಂದು ಪ್ಲೇಟ್ಗೆ 1 ಸ್ಪೂನ್ ತುಪ್ಪ ಹಾಕಿ, ಒಂದು ಸ್ವಲ್ಪ ಮೆಂತೆ ಕ್ರಷ್ ಮಾಡಿನೂ ಹಾಕ್ತಾರೆ, ಬಟ್ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ಜಸ್ಟ್ ಸ್ಮೆಲ್ಲಿಗೆ, ಅದು ಜಸ್ಟ್ ಸ್ಮೆಲ್ಲಿಗಂತೆ.
ಈರುಳ್ಳಿ ಹಾಕಿ ಇದನ್ನ ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಅವಾಗ ಉದ್ದುದ್ದ ಹೆಚ್ಕೊಂಡಿದ್ದೆ. ಕರಿಬೇವು ನೀವು ಇದಕ್ಕೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ನೀವು ಎಷ್ಟು ಹಾಕ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸುಕ್ಕ. ಮಸಾಲನ ಹಾಕಿ, ಇದು ಹಸಿ ಮಸಾಲ ಇರುತ್ತಲ್ಲ ಅದನ್ನು ಈ ತುಪ್ಪದ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಬಾಡಿಸಿ ಆಮೇಲೆ ನಾವು ಚಿಕನಿಗೆ ಆ್ಯಡ್ ಮಾಡ್ಕೋಬೇಕು. ಇದು ಕಾಯಿ ಹಾಕದೇ ಇರೋ ಮಸಾಲ, ಅದನ್ನು ನಾವು ಚಿಕನ್ ಬೆಂದಿರೋದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು. ಆ ಮಸಾಲ ಹಾಕಿದ್ದೀನಿ ನಾನು ಸ್ವಲ್ಪ ಬೌಲಲ್ಲಿ ಎತ್ತಿಟ್ಟಿರೋದು. ಇದಿವಾಗ ಸ್ವಲ್ಪ ಡ್ರೈ ಆಗಬೇಕು, ಸ್ವಲ್ಪ ನೀರಿದೆ, ಅದೆಲ್ಲ ಸ್ವಲ್ಪ ಹಿಂಗೆ ಡ್ರೈ ಆಗಬೇಕು. ಈ ಕಡೆ ನಾವು ಮಸಾಲ ಫ್ರೈ ಮಾಡ್ತಾ ಇದ್ದೀವಿ, ಆಮೇಲೆ ಇದನ್ನು ಅದಕ್ಕೆ ಮಾಡಿದರೆ ಸುಕ್ಕ ರೆಡಿ. ಇದು ನಾನು ಮಾಡ್ತಿರೋ ಪ್ರೊಸೀಜರ್ ನಿಮಗೆ ಸ್ವಲ್ಪ ಲಾಂಗ್ ಅನಿಸ್ಬೋದು. ಇವಾಗೆಲ್ಲ ಪಟಾಫಟ್ ಚಿಕನ್ ಸುಕ್ಕ ಮಾಡ್ತೀವಿ ಅಂತ ತೋರಿಸ್ತಾರೆ, ನಾನು ನೋಡಿದ್ದೀನಿ. ಬಟ್ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ ಗೈಸ್, ಯಾಕಂದರೆ ಚಿಕನು ಸ್ವಲ್ಪ ಖಾರ ಮತ್ತು ಆ ಮಸಾಲದ ಸ್ಮೆಲ್ ಎಳ್ಕೊಳ್ಳಿ ಅಂತ ಈ ಥರ ಮಾಡ್ತಾಯಿದ್ರು. ಸೊ ನಾನು ಅದೇ ಥರ ಮಾಡ್ತಾಯಿದ್ದೆ. ನೋಡಿ, ಈ ನೀರೆಲ್ಲ ಹಿಂಗಿದೆ. ಈಗ ಈ ಡ್ರೈ ಪೌಡರ್ ಏನಿದೆ ಅದನ್ನ ಹಾಕೊಳ್ಳೋದು. ಗೈಸ್, ಫೈನಲಿ ಸುಕ್ಕ ಆ್ಯಂಡ್ ಗಂಜಿ ರೆಡಿ ಆಗಿದೆ. ಅಮ್ಮ, ಈಗ ಗಂಜಿ ಬಿಸಿ ಬಿಸಿ ಸಾಕು. ಈಗ ಸುಕ್ಕ ಟೈಮ್. ನನ್ನನ್ನೆಲ್ಲ ಸುಕ್ಕ ತೋರಿಸಿ. ಆಗಬೇಕಿತ್ತು ಗೈಸ್, ಬಟ್ ಟೈಮ್ ಇಲ್ಲ, ಹೊಟ್ಟೆ ಹಸಿತಾ ಇದೆ. ಗೈಸ್, ನಿಮ್ಗೆ ಯಾರು ಮೈಕ್ ಕೊಟ್ಟಿದ್ದಾರೆ ಅಂತ ಮಾತಾಡ್ತಾ ಇದೆಯಾ? ಮಾಡಬೇಡ. ಫೈನಲ್ ಔಟ್ಕಮ್ ನೋಡಿ ಹೀಗಿದೆ ಸುಕ್ಕ ಮತ್ತು ಗಂಜಿ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ತಡೆಯೋಕ್ಕಾಗ್ತಿಲ್ಲ ಯಾವಾಗ ತಿಂತೀನಿ ಅಂತ. ಸೊ ಥ್ಯಾಂಕ್ ಯು, ಇಲ್ಲಿ ತನಕ ನನ್ನ ಜೊತೆ ಇದ್ದು ನನ್ನ ಬ್ಲಾಗ್ ನೋಡಿದ್ದಕ್ಕೆ. ದಯವಿಟ್ಟು ಟ್ರೈ ಮಾಡಿ, ನೀವು ಮನೇಲಿ ಮಾಡ್ಕೊಂಡು ತಿನ್ನಿ.